Namaste. Subject Engineering Mathematics. Module Vector Calculus. Article number 1.12. Gradient, divergence and curl. Here are few illustrations. Example 1. Given phi equal to x square y plus y square z plus z square x. Let us find del phi and del square phi na find out ಮಾಡಬೇಕು. So first write down the formula ಬರೆಯೋಣ del phi ಅಂತ. So del phi equal to dou phi by dou x I plus dou phi by dou y j plus dou phi by dou z k. ಓಕೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಫೈ ಅಂತ ಹೇಳಿದ್ರೆ ಇದಿಷ್ಟು ಹಾಕ್ಕೊಡಿ. ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಇಲ್ಲಿ ಐ ಇದೆಯಲ್ಲ, ಐ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಎಕ್ಸ್. ಸೊ ಪ್ಲಸ್ ಡೋ ಬೈ ಡೋ ವೈ ಫೈ ಅಂತ ಹೇಳಿದ್ರೆ ಇಷ್ಟು ಬರಿಬೇಕು. ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಇಲ್ಲಿ ಜೆ ಇದೆ, ಜೆ ಬರೀರಿ. ನೆಕ್ಸ್ಟು ಪ್ಲಸ್ ಡೋ ಬೈ ಡೋ ಝೆಡ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಎಕ್ಸ್. ಇಲ್ಲಿ ಕೆ ಇದೆ, ಕೆ ಹಾಗೆ ಬರೀರಿ. ಸೊ ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ಗೆ ಮತ್ತು ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಿಗೆ ತುಂಬಾ ಡಿಫ್ರೆನ್ಸ್ ಇದೆ ಆಯಿತಾ. ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಿಗೆ ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ ಡಿ ಬೈ ಡಿ ಎಕ್ಸ್ ಅಂತ ಬರುತ್ತೆ. ಅದೇ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಸೊ ನಾಟ್ ಈಕ್ವಲ್, ಗೊತ್ತಾಯ್ತಲ್ಲ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಈಸ್ ಡೋ ಬೈ ಡೋ ಎಕ್ಸ್. ಇಲ್ಲಿ ಡಿ ಇದು ಡಿಫ್ರೆನ್ಷಿಯೇಷನ್. ಆರ್ಡಿನರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಡಿ ಬೈ ಡಿ ಎಕ್ಸ್ ಅಥವಾ ಡಿ ಬೈ ಡಿ ವೈ ಡಿ ವೈ ಡಿ ಝೆಡ್ ಎನಿ ವೇರಿಯೇಬಲ್. ಇಲ್ಲಿ ನ್ಯೂಮರೇಟರಲ್ಲಿ ಯಾವುದೇ ವೇರಿಯೇಬಲ್ ಇರಲಿ, ಓಕೆ. ಸೊ ಡಿಫ್ರೆನ್ಷಿಯೇಟ್ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಏನು ಕೊಟ್ಟಿದ್ದಾರೆ ಆ ವೇರಿಯೇಬಲ್ ಇಲ್ಲಿದ್ದರೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದರ್ ವೇರಿಯೇಬಲ್ಸ್ನ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಇಲ್ಲಿ ನ್ಯೂಮರೇಟರಲ್ಲಿ ಯಾವುದೇ ವೇರಿಯೇಬಲ್ಸ್ ಇದ್ದರೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೋದು. ಬಟ್ ಇಲ್ಲಿ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನಲ್ಲಿ ಸೊ ಸೇಮ್ ವೇರಿಯೇಬಲ್ ಇದ್ದರೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದರ್ ವೇರಿಯೇಬಲ್ಸ್ ಇದ್ದರೆ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಓಕೆ, ಇದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ ಇದು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್. ಡೋ ಬೈ ಡೋ ಎಕ್ಸ್ ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಎಲ್ಲಿದೆ, ಇಲ್ಲಿದೆ ಎಕ್ಸ್, ಇಲ್ಲಿದೆ ಎಕ್ಸ್. ಸೊ ಇದೆರಡಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಸೊ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, 2x ಆಗುತ್ತೆ. ಇಲ್ಲಿ y ಆ್ಯಸ್ ಇಟ್ ಈಸ್ ಹಾಗೆ ಮಾಡಬೇಕು. ಇದು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಅಂದರೆ ಡಿ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ ಪಾರ್ಷಿಯಲ್ ಡೆರಿವೇಟಿವ್ದು. ಪ್ಲಸ್ y ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡೋ ಎಕ್ಸ್ ಸ್ಕ್ವೇರ್ ಬೈ ಡೋ ಎಕ್ಸ್ ಅಂದರೆ 2x. ಓಕೆ, ನೆಕ್ಸ್ಟ್ ಇದು 0 ಆಗುತ್ತೆ. ಪ್ಲಸ್ ದಿಸ್ ಒನ್ ಈಸ್ 0, ಓಕೆ, ಬಿಕಾಸ್ ಎಕ್ಸ್ ಇಲ್ಲಿಲ್ಲ. ನೆಕ್ಸ್ಟ್ ಇಲ್ಲಿದೆ ಎಕ್ಸ್. ಸೊ ಝೆಡ್ ಸ್ಕ್ವೇರ್ ಹೇಗಿದೆ ಹಾಗೆ ಬರ್ಕೊಳ್ಳಿ, ಗೊತ್ತಾಯ್ತಲ್ಲ. ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಓಕೆ, ಇಲ್ಲ ಐ ಇದೆ, ಐ ಹಾಗೆ ಬರೀರಿ. ಪ್ಲಸ್ ಇಲ್ಲಿ ಬನ್ನಿ, ವೈ ಇಲ್ಲಿದೆ, ಇಲ್ಲಿದೆ. ಇದೆರಡಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈ 2 ಟರ್ಮ್ಸ್ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಥರ್ಡ್ ಟರ್ಮಲ್ಲಿ ವೈ ಇಲ್ಲ. ಸೊ ಇದು ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ಸೊ ಫಸ್ಟ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1. ಎಕ್ಸ್ ಸ್ಕ್ವೇರ್ ಇಂಟು 1 ಅಂದರೆ ಎಕ್ಸ್ ಸ್ಕ್ವೇರ್. ಪ್ಲಸ್ ಇಲ್ಲಿ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2y. ಝೆಡ್ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಇದು 0 ಆಗುತ್ತೆ. ಓಕೆ, ಲೀವ್ ಇಟ್. ಇಲ್ಲಿ ಜೆ ಇದೆಯಲ್ಲ, ಜೆ ಬರೀರಿ. ಪ್ಲಸ್ ಝೆಡ್ ಎಲ್ಲಿದೆ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿಲ್ಲ, ಗೊತ್ತಾಯ್ತಲ್ಲ, ಇಲ್ಲಿಲ್ಲ. ಇಲ್ಲಿದೆ ಝೆಡ್, ಇಲ್ಲಿದೆ ಝೆಡ್. ಸೊ ಹಾಗಾಗಿ
ದೀಸ್ ಟೂ ಟರ್ಮ್ಸ್ಗೆ ಮಾತ್ರ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಝೆಡ್ಡಿಂದ. ಸೊ ಫಸ್ಟ್ ಇಲ್ಲಿ ವೈ ಸ್ಕ್ವೇರ್ ಇದೆಯಲ್ಲ, ವೈ ಸ್ಕ್ವೇರ್ ಹಾಗೆ ಬರೀರಿ. ಝೆಡ್ಡಿಗೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದರೆ 1 ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಝೆಡ್ಡಿಂದಾನೆ. ಸೊ ವೈ ಸ್ಕ್ವೇರ್ ಇಂಟು 1 ಈಸ್ ವೈ ಸ್ಕ್ವೇರೆ ಪ್ಲಸ್ ಇಲ್ಲಿ ಝೆಡ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2z ಎಕ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿರೋದು ಇದಕ್ಕೆ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಕೆ ಹೇಗಿದೆ ಹಾಗೆ ಬರೀರಿ ಅಷ್ಟೇ. ಓಕೆ, ಪ್ರಾಡಕ್ಟ್ ರೂಲ್ ಅಂತ ಹೇಳಿದ್ರೆ ಯು ವಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಆ್ಯಸ್ ಇಟ್ ಈಸ್ ಹಾಗೇ ಡಿಫ್ರೆನ್ಷಿಯೇಷನ್ ಆಫ್ ವಿ ಪ್ಲಸ್ ವಿ ಆ್ಯಸ್ ಇಟ್ ಈಸ್ differentiation of the u. First function into differentiation of the second function plus second function into differentiation of the first function. This product rule. Okay. Next, this is for del phi ಆಯಿತು. ರಿಸಲ್ಟ್ ನೋಡೋಣ ಇವಾಗ. del phi ರಿಸಲ್ಟು del phi ಓಕೆ del phi equal to 2xy plus z square I plus x square plus 2yzj plus y square plus 2xz or zx. xz ಅಂತಾನೆ ಬರೀರಿ. ಓಕೆ, ಇಲ್ಲಿ ಯಾಕಂದರೆ ಆರ್ಡ್ರಲ್ಲೇ ಇರಲಿ ಆಯಿತಾ. ಎಕ್ಸ್ ನೆಕ್ಸ್ಟ್ ಝೆಡ್, ಎಕ್ಸ್ ಆದಮೇಲೆ ತಾನೇ ಝೆಡ್ ಬರೋದು, ಹಾಗಾಗಿ ಎಕ್ಸ್ ಝೆಡ್. ಓಕೆ, ಎಕ್ಸ್ ಝೆಡ್ ಮತ್ತು ಕೆ ಅಂದರೆ ಐ ಜೆ ಕೆ ಅದು ವೆಕ್ಟರ್ ಕ್ವಾಂಟಿಟಿ. ಸೊ ಅಲ್ಲಿಗೆ del phi ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಆಯಿತು. ನೆಕ್ಸ್ಟ್ del ಸ್ಕ್ವೇರ್ ಫೈ ಫೈಂಡ್ ಔಟ್ ಮಾಡಬೇಕು. ಈಗ del ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. del ಸ್ಕ್ವೇರ್ ಫೈ ಅಂತ ಹೇಳಿದ್ರೆ del ಡಾಟ್ del phi ಅಂತ ಬರೆಯೋಣ. ಓಕೆ, del ಅಂದರೆ ನಮಗೆ ಗೊತ್ತಿದೆ ಫಾರ್ಮುಲಾ ಏನಂತ, ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ ಡಾಟ್ del phi ಅಂದರೆ ಇಲ್ಲಿ ನಮಗೆ del phi ರಿಸಲ್ಟ್ ಬಂದಿದೆಯಲ್ಲ ಅದನ್ನು ಇಲ್ಲಿ ಬರಿಬೇಕು. ಸೊ ಫಸ್ಟ್ ಟರ್ಮು 2xy ಪ್ಲಸ್ ಝೆಡ್ ಸ್ಕ್ವೇರ್ ಐ, ನೆಕ್ಸ್ಟ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2yz ಜೆ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xz ಕೆ. ಓಕೆ, ಇದಿಷ್ಟು ಬರೆದು ಕ್ಲೋಸ್ ದಿ ಬ್ರ್ಯಾಕೆಟ್. ನೆಕ್ಸ್ಟ್ ಡಾಟ್ ಪ್ರಾಡಕ್ಟಲ್ಲಿ ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಕೆ ಆದರೆ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಡೋ ಬೈ ಡೋ ಎಕ್ಸ್, ಇಲ್ಲಿ ಫಸ್ಟ್ ಐ ಕೋಯಿಫಿಷಿಯೆಂಟ್ ಏನು, ಡೋ ಬೈ ಡೋ ಎಕ್ಸ್ ಬರೆಯೋಣ. ಇಲ್ಲಿ ಐ ಕೋಯಿಫಿಷಿಯೆಂಟ್ ಏನು, 2xy ಪ್ಲಸ್ ಝೆಡ್ ಸ್ಕ್ವೇರ್, ಅದು ಇಲ್ಲಿ ಬರಿಬೇಕು. 2xy ಪ್ಲಸ್ ಝೆಡ್ ಸ್ಕ್ವೇರ್. ನೆಕ್ಸ್ಟು ಐ ಡಾಟ್ ಐ ಅಂದರೆ 1 ಆಗುತ್ತೆ. ಪ್ಲಸ್ ಇಲ್ಲಿ ಜೆ ಕೋಯಿಫಿಷಿಯೆಂಟ್ ಈಸ್ ಡೋ ಬೈ ಡೋ ವೈ. ನೆಕ್ಸ್ಟ್ ಇಲ್ಲಿ ಜೆ ಕೋಯಿಫಿಷಿಯೆಂಟ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2yz. ಓಕೆ, ಜೆ ಡಾಟ್ ಜೆ ಈಸ್ 1. ನೆಕ್ಸ್ಟ್ ಪ್ಲಸ್ ಕೆ ಕೋಯಿಫಿಷಿಯೆಂಟ್ ಈಸ್ ಡೋ ಬೈ ಡೋ ಝೆಡ್. ಹಿಯರ್ ಕೆ ಕೋಯಿಫಿಷಿಯೆಂಟ್ ಈಸ್ ವೈ ಸ್ಕ್ವಯರ್ ಪ್ಲಸ್ 2xz. ಸೊ ಕೆ ಡಾಟ್ ಕೆ ಈಸ್ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ ಎಕ್ಸ್ ಇದೆ, ಇದಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅಲ್ಲಿಗೆ ಇದು 2y ಆಗುತ್ತೆ. ಓಕೆ, ಇಲ್ಲಿ ಎಕ್ಸ್ ಇಲ್ಲ, ಲೀವ್ ಇಟ್. ವೈ ಇಲ್ಲಿದೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2z ಆಗುತ್ತೆ ಪ್ಲಸ್ 2z. ನೆಕ್ಸ್ಟ್ ಇಲ್ಲಿ ಝೆಡ್ ಎಲ್ಲಿದೆ, ಇಲ್ಲಿದೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಮಾತ್ರ, 2x. ಸೊ del ಸ್ಕ್ವೇರ್ ಫೈ ಈಕ್ವಲ್ ಟು 2 ಟೇಕ್ ಇಟ್ ಆಸ್ ಕಾಮನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಸೊ ಅಲ್ಲಿಗೆ del ಸ್ಕ್ವೇರ್ ಫೈ ಏನಾಗುತ್ತೆ, ಇದು ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ಇದು ಸ್ಕೇಲಾರ್ ಕ್ವಾಂಟಿಟಿ ಆಗ್ತಾ ಇದೆ. ಓಕೆ, ಸಿ ಹಿಯರ್ ರಿಸಲ್ಟ್ 2 into x plus y plus z, 2 into x plus y plus z. Okay, thank you so much.